ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಈ 3 ಕೆಲಸಗಳು ಮಾಡಿದರೆ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರುತ್ತಾರೆ. ಈ ಜಗತ್ತಿನಲ್ಲಿ ಪ್ರತಿ ವ್ಯಕ್ತಿ ಬಯಸುವುದು ಸಂತೋಷ ಮತ್ತು ಆರ್ಥಿಕ ಸ್ವಾತಂತ್ರ್ಯ. ಧನಂ ಮೂಲಂ ಇದಂ ಜಗತ್ ಎಂಬ ಒಂದು ಮಾತಿದೆ. ಈ ಜಗತ್ತಿನಲ್ಲಿ ಹಣವೇ ಮೂಲ ಎಂದು ಅದರ ಅರ್ಥ. ಆ ಮಾತು ಸುಮ್ಮನೆ ಹೇಳಲಿಲ್ಲ. ನಾವು ಜೀವಂತವಾಗಿ ಇರಬೇಕಂದರು, ಧರ್ಮ ಕಾರ್ಯಗಳು ಮಾಡಬೇಕಂದರು, ಇಷ್ಟಪಟ್ಟಂತೆ ಬದುಕಬೇಕಂದರು, ಕೊನೆಗೆ ಹೊಟ್ಟೆ ತುಂಬಾ ತಿನ್ನಬೇಕಂದರೂ ಕೂಡ ಲಕ್ಷ್ಮಿ ಕಟಾಕ್ಷ ಇರಬೇಕು. ಆದರೆ ನೀವೊಂದು ಗಮನಿಸಿದ್ದೀರಾ? ಕೆಲವರ ಮನೆಗಳಲ್ಲಿ ಎಷ್ಟು ಸಂಪಾದನೆ ಮಾಡಿದರೂ ಹಣ ನಿಲ್ಲುವುದಿಲ್ಲ. ಕೈಗೆ ಬಂದ ಹಣ ನೀರಿನಂತೆ ಖರ್ಚಾಗುತ್ತದೆ, ಸಾಲ ಹೆಚ್ಚಾಗುತ್ತದೆ, ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ. ಇದಕ್ಕೆ ಕಾರಣ ಅವರ ಜಾತಕ ಒಂದೇ ಅಲ್ಲ, ಅವರ ದಿನಚರಿ ಕೂಡ ಚೆನ್ನಾಗಿಲ್ಲ ಎಂದು ಅರ್ಥ. ನಮ್ಮ ಋಷಿಗಳು, ಯೋಗಿಗಳು ಶತಮಾನಗಳ ಹಿಂದೆಯೇ ಒಂದು ರಹಸ್ಯವನ್ನು ಕಂಡುಹಿಡಿದಿದ್ದಾರೆ. ಮನುಷ್ಯನ ಹಣೆ ಬರಹವನ್ನು ಬದಲಾಯಿಸುವ ಶಕ್ತಿ ಕಾಲಕ್ಕೆ ಇದೆ ಎಂದು. ಅದರಲ್ಲೂ ಸೂರ್ಯೋದಯದ ಮುಂಚಿನ ಸಮಯ ಅಂದ್ರೆ ಬ್ರಹ್ಮ ಮುಹೂರ್ತ ಅತಿ ಶಕ್ತಿಯುತವಾದದ್ದು. ಬ್ರಹ್ಮ ಮುಹೂರ್ತ ಅಂದರೆ ಸೃಷ್ಟಿಕರ್ತನ ಸಮಯ. ಆ ಸಮಯದಲ್ಲಿ ವಿಶ್ವದಲ್ಲಿ ಒಂದು ಅದ್ಭುತವಾದ ದೈವಶಕ್ತಿ ಪ್ರವಹಿಸುತ್ತದೆ. ಆ ಸಮಯದಲ್ಲಿ ನಿದ್ದೆಯಿಂದ ಎದ್ದು ನಮ್ಮ ಹಿರಿಯರು ಸೂಚಿಸಿದ ಕೆಲವು ನಿರ್ದಿಷ್ಟವಾದ ಕೆಲಸಗಳನ್ನು ಯಾರು ಮಾಡುತ್ತಾರೋ ಅವರು ಆ ವಿಶ್ವಶಕ್ತಿಯನ್ನು ತಮ್ಮ ಸ್ವಂತ ಮಾಡಿಕೊಳ್ಳುತ್ತಾರೆ. ಅವರ ಮನೆ ಲಕ್ಷ್ಮೀ ನಿವಾಸದಂತೆ ಬದಲಾಗುತ್ತದೆ. ಈ ವಿಡಿಯೋದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಮಾಡಬೇಕಾದ 3 ಕೆಲಸಗಳ ಬಗ್ಗೆ ಹೇಳ್ತೀನಿ. ಆ 3 ಕೆಲಸಗಳು ಯಾವುದು? ಅವುಗಳನ್ನು ಏಕೆ ಮಾಡಬೇಕು? ಒಂದು ವೇಳೆ ಮಾಡದಿದ್ದರೆ ಏನು ನಡೆಯುತ್ತದೆ? ಈ ವಿಷಯಗಳನ್ನು ನಿಮಗೆ ಅರ್ಥವಾಗುವಂತೆ ಈ ವಿಡಿಯೋದಲ್ಲಿ ವಿವರಿಸುತ್ತೇನೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮುಂದುವರೆಸುವ ಮುಂಚೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆಯಿಂದ ಎದ್ದು ಮಾಡಬೇಕಾದ ಮೊಟ್ಟ ಮೊದಲ ಕೆಲಸ ಕರದರ್ಶನ ಮತ್ತು ಭೂಮಾತೆಯ ಪ್ರಾರ್ಥನೆ. ನಿದ್ದೆಯಿಂದ ಎದ್ದ ತಕ್ಷಣ ಮನುಷ್ಯ ಮಾಡುವ ಮೊದಲ ಆಲೋಚನೆ, ನೋಡುವ ಮೊದಲ ದೃಶ್ಯ ಆ ದಿನವಿಡೀ ಅವನ ಮೆದುಳಿನ ಮೇಲೆ ಪ್ರಭಾವ ತೋರಿಸುತ್ತದೆ. ದುರದೃಷ್ಟವಶಾತ್ ಈ ಕಲಿಯುಗದಲ್ಲಿ ತುಂಬಾ ಜನರು ಎದ್ದ ತಕ್ಷಣ ಮಾಡುವ ಮೊದಲ ಕೆಲಸ ಮೊಬೈಲ್ ನೋಡುವುದು, ವಾಟ್ಸಾಪ್ ಮೆಸೇಜ್ಗಳು ನೋಡುವುದು. ಲೋಕದಲ್ಲಿ ನಡೆದ ಅನಾಹುತಗಳ ಬಗ್ಗೆ ನ್ಯೂಸ್ ನೋಡುತ್ತಾ ದಿನ ಶುರು ಮಾಡುತ್ತಾರೆ. ಇದು ನಮ್ಮ ಮನಸ್ಸಿನಲ್ಲಿ ಹೆದರಿಕೆ ಸೃಷ್ಟಿಸುತ್ತದೆ, ನೆಗೆಟಿವ್ ಎನರ್ಜಿಯನ್ನು ತುಂಬುತ್ತದೆ. ಆದರೆ ಶಾಸ್ತ್ರ ಹೇಳುವುದು ಏನೆಂದರೆ, ನಿದ್ದೆಯಿಂದ ಎದ್ದ ತಕ್ಷಣ ಹಾಸಿಗೆ ಇಳಿಯುವುದಕ್ಕೂ ಮುಂಚೆ ಬೆನ್ನು ಮೂಳೆ ನೇರವಾಗಿ ಇಟ್ಟುಕೊಂಡು, ಅಂದರೆ ಸ್ಟ್ರೈಟ್ ಆಗಿ ಕುಳಿತುಕೊಂಡು ನಿಮ್ಮ 2 ಅಂಗೈಗಳನ್ನು ಒಂದು ಪುಸ್ತಕದಂತೆ ತೆರೆದು ನೋಡಬೇಕು. ಇದನ್ನೇ ಕರದರ್ಶನಂ ಅಂತ ಕರೀತಾರೆ. ಏಕೆ ಅಂಗೈಗಳನ್ನು ನೋಡಬೇಕು? ಏಕೆಂದರೆ ಮನುಷ್ಯನ ಅದೃಷ್ಟ ಅವನ ಅಂಗೈಯಲ್ಲೇ ಇರುತ್ತದೆ. ನಮ್ಮ ಅಂಗೈಯಲ್ಲಿನ ಅಗ್ರಭಾಗದಲ್ಲಿ, ಅಂದರೆ ಮೇಲೆ, ಸಂಪತ್ತನ್ನು ಕೊಡುವ ಲಕ್ಷ್ಮೀದೇವಿ ಇರುತ್ತಾರೆ. ಮಧ್ಯದಲ್ಲಿ ಜ್ಞಾನ ಕೊಡುವ ಸರಸ್ವತಿ ದೇವಿ ಇರುತ್ತಾರೆ. ಕೆಳಗೆ ಶಕ್ತಿಯನ್ನು ಕೊಡುವ ಗೌರಿ ದೇವಿ ಇರುತ್ತಾರೆ. ಕರಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಾತಃ ಕಾಲೇ ಕರದರ್ಶನಂ. ಈ ಶ್ಲೋಕವನ್ನು ಓದುತ್ತಾ ನಿಮ್ಮ ಅಂಗೈಗಳನ್ನು ನೋಡಿಕೊಂಡರೆ ಅದರ ಅರ್ಥ ಏನು ಗೊತ್ತಾ? ಈ ದಿನವೆಲ್ಲ ನಾನು ಕಷ್ಟಪಟ್ಟು ದುಡಿದ ಯಾವುದೂ ಕೂಡ ನನ್ನ ಕೈ ತಪ್ಪಿ ಹೋಗಬಾರದು. ನಾನು ಮಾಡುವ ಪ್ರತಿ ಕೆಲಸದಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರಬೇಕು. ನಾನು ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವಂತೆ ಸರಸ್ವತಿ ದೇವಿ ನನ್ನನ್ನು ಕಾಪಾಡಬೇಕು. ಕೆಲಸದಲ್ಲಿ ಆಲಸ್ಯ ಮಾಡದೆ ಅಂದುಕೊಂಡ ಸಮಯದಲ್ಲಿ ಕೆಲಸ ಮುಗಿಸುವ ಶಕ್ತಿ ಗೌರಿ ದೇವಿ ಕೊಡಬೇಕು. ಇದೇ ಇದರ ಅರ್ಥ. ಈ ರೀತಿ ನಮಗೆ ನಾವೇ ಒಂದು ಸಂಕಲ್ಪ ಮಾಡಿಕೊಳ್ಳುವುದು. ಅದರ ನಂತರ ಹಾಸಿಗೆ ಇಳಿಯುವುದಕ್ಕೂ ಮುಂಚೆ ಭೂಮಾತೆಯನ್ನು ನೆನೆಸಿಕೊಳ್ಳಬೇಕು. ನಾವು ತಾಯಿ ಗರ್ಭದಿಂದ ಹೊರಗೆ ಬಂದಾಗಿನಿಂದ ಕೊನೆಯಲ್ಲಿ ಸತ್ತು ಮಣ್ಣಿಗೆ ಹೋಗುವವರೆಗೂ ನಮ್ಮನ್ನು ಹೊರುವವಳು ಭೂದೇವಿ. ಆಕೆಯ ಮೇಲೆ ಕಾಲು ಇಡುತ್ತಿರುವುದಕ್ಕಾಗಿ ಕ್ಷಮೆ ಕೇಳುತ್ತಾ ಭೂದೇವಿಯನ್ನು ಮುಟ್ಟಿ ನಮಸ್ಕರಿಸಬೇಕು. ಈ ಚಿಕ್ಕ ಕೆಲಸ ಮನುಷ್ಯನ ಒಳಗಿನ ಅಹಂಕಾರವನ್ನು ಕೊಂದು ವಿನಯವನ್ನು ಕಲಿಸುತ್ತದೆ. ಲಕ್ಷ್ಮೀದೇವಿಗೆ ಅಹಂಕಾರ ಅಂದರೆ ಅಸಹ್ಯ, ವಿನಯ ಅಂದರೆ ತುಂಬಾ ಇಷ್ಟ. ಆದ್ದರಿಂದಲೇ ವಿನಯ ಇರುವ ಕಡೆ ಐಶ್ವರ್ಯ ಇರುತ್ತದೆ.
ಇನ್ನು ಎರಡನೆಯ ಅತಿ ಮುಖ್ಯವಾದ ಕೆಲಸ ಸಿಂಹದ್ವಾರ ಶುದ್ಧಿ. ಮನೆಯ ಮುಖದ್ವಾರ ಎಂಬುದು ಕೇವಲ ನಾವು ಮನೆಯೊಳಗೆ ಬರುವುದಕ್ಕೆ, ಹೋಗುವುದಕ್ಕೆ ಅಥವಾ ನಮ್ಮ ಮನೆಯ ರಕ್ಷಣೆಗೆ ಮಾತ್ರ ಅಲ್ಲ. ಇದು ಸಕಾರಾತ್ಮಕ ಶಕ್ತಿ ಮತ್ತು ದೇವತೆಗಳು ಬರುವ ಮಾರ್ಗ ಕೂಡ. ವಾಸ್ತುಶಾಸ್ತ್ರದ ಪ್ರಕಾರ ಸಿಂಹದ್ವಾರವನ್ನು ಮನೆಯ ಮುಖ ಎಂದು ಪರಿಗಣಿಸಲಾಗುತ್ತದೆ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳೆಯದೆ ಯಾವ ರೀತಿ ಇರುವುದಿಲ್ಲವೋ ಅದೇ ರೀತಿ ಮುಖದ್ವಾರವನ್ನು ಕೂಡ ಶುಭ್ರಪಡಿಸದೇ ಇರಬಾರದು. ಸೂರ್ಯ ಹುಟ್ಟುವುದಕ್ಕೂ ಮುಂಚೆ, ಅಂದರೆ ಕತ್ತಲು ಇರುವಾಗಲೇ ಮನೆಯ ಗೃಹಿಣಿ ನಿದ್ದೆಯಿಂದ ಎದ್ದು ಮನೆ ಮುಂದೆ ಸ್ವಲ್ಪ ನೀರು ಚೆಲ್ಲಿ ಶುಭ್ರಪಡಿಸಬೇಕು. ಹಿಂದಿನ ಕಾಲದಲ್ಲಿ ಹಸು ಸಗಣಿಯಿಂದ ನೆಲ ಒರೆಸುತ್ತಿದ್ದರು. ಹಸು ಸಗಣಿಯಲ್ಲಿ ಲಕ್ಷ್ಮೀದೇವಿ ವಾಸವಿರುತ್ತಾರೆ. ಜೊತೆಗೆ ಅದು ಶ್ರೇಷ್ಠವಾದ ಕ್ರಿಮಿ ಸಂಹಾರಿಣಿ ಕೂಡ. ಆದರೆ ಈಗ ಮನೆ ಮುಂದೆ ಸಿಮೆಂಟ್ ನೆಲ ಅಥವಾ ಟೈಲ್ಸ್ ಇರುತ್ತದೆ. ಜೊತೆಗೆ ಸಗಣಿ ಸಿಗುವುದು ಕೂಡ ತುಂಬಾ ಕಷ್ಟ. ಹಾಗಾಗಿ ಅರಿಶಿನ ಬೆರೆಸಿದ ನೀರನ್ನು ಮನೆ ಮುಂದೆ ಚೆಲ್ಲುವುದು ಕೂಡ ಸಮಾನ ಫಲ ಕೊಡುತ್ತದೆ. ಇದು ನಮಗೆ ಶ್ರೇಯಸ್ಸು ಕೂಡ ಕೊಡುತ್ತದೆ. ಅದರ ನಂತರ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಬೇಕು. ರಂಗೋಲಿ ಲಕ್ಷ್ಮೀ ದೇವಿಯನ್ನು ಸ್ವಾಗತಿಸುತ್ತದೆ. ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕುವುದರಿಂದ ಇರುವೆಗಳು, ಪಕ್ಷಿಗಳು ಹಾಗೂ ಕೆಲವು ಕೀಟಗಳಿಗೆ ಆಹಾರ ಕೊಟ್ಟ ಪುಣ್ಯ ಕೂಡ ಬರುತ್ತದೆ. ಇದನ್ನೇ ಭೂತದಯ ಎಂದು ಕರೆಯುತ್ತಾರೆ. ಈ ಕೆಲಸವನ್ನು ಸೂರ್ಯೋದಯದ ನಂತರ ಮಾಡಲೇಬಾರದು. ಸೂರ್ಯ ಹುಟ್ಟುವ ಸಮಯದಲ್ಲಿ ಮನೆ ಮುಂದೆ ಕಸ, ಕಡ್ಡಿ, ಧೂಳು ಪಾಳು ಇದ್ದರೆ ಸೂರ್ಯದೇವರು ಆ ಮನೆಯನ್ನು ಶಪಿಸಿ ಹೋಗುತ್ತಾರೆ. ಅಲ್ಲಿ ಲಕ್ಷ್ಮೀದೇವಿಯ ಬದಲು ಅಲಕ್ಷ್ಮಿ ಪ್ರವೇಶಿಸುತ್ತಾಳೆ ಎಂದು ಶಾಸ್ತ್ರಗಳು ಹೇಳಿವೆ. ಅಷ್ಟಕ್ಕೂ ಈ ಅಲಕ್ಷ್ಮಿ ಯಾರು? ಆಕೆ ಏಕೆ ಬರುತ್ತಾಳೆ? ಈ ವಿಷಯದ ಹಿಂದೆ ನಮ್ಮ ಪದ್ಮಪುರಾಣದಲ್ಲಿ ಒಂದು ಆಸಕ್ತಿಕರವಾದ ಕಥೆ ಇದೆ. ಅದನ್ನು ಈಗ ತಿಳಿಯೋಣ. ಕ್ಷೀರಸಾಗರ ಮದನ ನಡೆಯುತ್ತಿದ್ದಾಗ ಅಮೃತಕ್ಕಿಂತ ಮುಂಚೆ, ಲಕ್ಷ್ಮೀದೇವಿಗಿಂತ ಮುಂಚೆ ಸಮುದ್ರದಿಂದ ಆಕೆಯ ಸಹೋದರಿಯಾದ ಅಲಕ್ಷ್ಮಿ ಹುಟ್ಟಿದಳು. ಆಕೆ ಹುಟ್ಟಿದ ಕೂಡಲೇ ತ್ರಿಮೂರ್ತಿಗಳನ್ನು ನೋಡುತ್ತಾ, ಸ್ವಾಮಿಗಳೇ, ಈ 3 ಲೋಕಗಳಲ್ಲಿ ನಾನೆಲ್ಲಿ ವಾಸವಿರಬೇಕು? ನನ್ನ ನಿವಾಸ ಸ್ಥಾನ ಯಾವುದು? ನನಗೆ ಒಬ್ಬ ಪತಿಯನ್ನು ಮತ್ತು ನಿವಾಸವನ್ನು ನೀವೇ ತೋರಿಸಬೇಕು ಎಂದು ಕೇಳಿದಳು. ಆಗ ತ್ರಿಮೂರ್ತಿಗಳು ದುಸ್ಸಹ ಎಂಬ ಮುನಿಯನ್ನು ಕೊಟ್ಟು ಅಲಕ್ಷ್ಮಿಗೆ ಮದುವೆ ಮಾಡಿದರು. ಮದುವೆಯಾದ ನಂತರ ದುಸ್ಸಹ ಆಕೆಯನ್ನು ಅವರ ಆಶ್ರಮಕ್ಕೆ ಕರೆದೋದರು. ಆದರೆ ಅಲಕ್ಷ್ಮಿ ಆಶ್ರಮದೊಳಗೆ ಹೆಜ್ಜೆ ಇಟ್ಟ ಕೂಡಲೇ ಅಲ್ಲಿ ನಡೆಯುತ್ತಿದ್ದ ಹೋಮಗಳು ನಿಂತು ಹೋಯಿತು. ಅಗ್ನಿ ಆರಿಹೋಯಿತು. ವೇದ ಮಂತ್ರಗಳು ಕೇಳಿಸದಂತಾಯಿತು. ಆಕೆ ಆ ಪವಿತ್ರವಾದ ವಾತಾವರಣವನ್ನು ಸಹಿಸಲಿಲ್ಲ. ಆಗ ದುಸ್ಸಹ ಆಕೆಯೊಂದಿಗೆ, ದೇವಿ, ನಿನಗೆ ಎಂತಹ ಸ್ಥಳ ಇಷ್ಟವೋ ಹೇಳು, ಅಲ್ಲಿಗೆ ನಿನ್ನನ್ನು ಕರೆದೋಗುತ್ತೇನೆ ಎಂದು ಹೇಳಿದರು. ಆಗ ಅಲಕ್ಷ್ಮೀ ದೇವಿ ಆಕೆಗೆ ಹಿಡಿಸಿದ ಪ್ರದೇಶಗಳ ಬಗ್ಗೆ ಪತಿಯೊಂದಿಗೆ ಹೀಗೆ ಹೇಳಿದಳು. ಪ್ರಾಣನಾಥ, ಯಾರ ಮನೆಯ ಮುಂದೆ ಸೂರ್ಯೋದಯದ ಸಮಯದಲ್ಲಿ ಕಸ, ಧೂಳು ಇರುತ್ತದೋ, ಯಾರು ಸೂರ್ಯೋದಯ ಬಂದ ಮೇಲೂ ನಿದ್ದೆ ಮಾಡುತ್ತಾರೋ, ಎಲ್ಲಿ ದೀಪಾರಾಧನೆ ನಡೆಯುವುದಿಲ್ಲವೋ, ಎಲ್ಲಿ ಹಿರಿಯರನ್ನು ದೂಷಿಸುತ್ತಾರೋ, ಎಲ್ಲಿ ಹೆಣ್ಣಿಗೆ ಗೌರವ ಸಿಗುವುದಿಲ್ಲವೋ, ಅದೇ ನನಗೆ ಅತ್ಯಂತ ಪ್ರಿಯವಾದ ಪ್ರದೇಶಗಳು. ನಾನು ಅಂಥ ಸ್ಥಳಗಳಲ್ಲಿ ಶಾಶ್ವತವಾಗಿ ಇರುತ್ತೇನೆ ಎಂದು ಹೇಳಿದರು. ನೋಡಿದ್ರಲ್ವಾ, ಅಲಕ್ಷ್ಮೀ ದೇವಿಯ ಮಾತುಗಳ ಪ್ರಕಾರ ನಮಗೆ ಅರ್ಥವಾಗುವುದು ಏನೆಂದರೆ, ನಾವು ಮನೆಯನ್ನು ಎಷ್ಟು ಶುಚಿಯಾಗಿ ಪವಿತ್ರವಾಗಿ ಇಟ್ಟುಕೊಂಡರೆ ಆಕೆ ನಮ್ಮ ಮನೆಯ ಆಸುಪಾಸಿಗೂ ಬರುವುದಿಲ್ಲ. ಸೂರ್ಯ ಉದಯಿಸುವ ಸಮಯದಲ್ಲಿ ನಮ್ಮ ಮನೆಯ ಮುಖದ್ವಾರ ಶುಚಿಯಾಗಿ ಇಲ್ಲದಿದ್ದರೆ ನಾವು ಅಲಕ್ಷ್ಮಿಗೆ ಆಹ್ವಾನ ಕೋರಿದಂತೆ ಆಗುತ್ತದೆ. ಆದ್ದರಿಂದಲೇ ನಮ್ಮ ಹಿರಿಯರು ಕೋಳಿ ಕೂಗುವುದಕ್ಕೂ ಮೊದಲೇ ಎದ್ದು ಬಾಗಿಲು ಗುಡಿಸಿ ರಂಗೋಲಿ ಹಾಕಬೇಕು ಎಂದು ಹೇಳಿದ್ದಾರೆ. ಇದು ಕೇವಲ ಆಚಾರ ಅಲ್ಲ, ದರಿದ್ರವನ್ನು ಓಡಿಸುವ ಆಯುಧ ಕೂಡ. ಹಾಗೆ ಹೊಸಲಿಗೆ ಅರಿಶಿನ ಕುಂಕುಮ ಇಡುವುದು ಮರೆಯಬೇಡಿ. ಅರಿಶಿಣದಿಂದ ಅಲಂಕರಿಸಿದ ಹೊಸಲು ದುಷ್ಟ ಶಕ್ತಿಗಳನ್ನು ಮನೆಯೊಳಗೆ ಬರದೆ ತಡೆಯುತ್ತದೆ. 3ನೇ ಕೆಲಸ ದೀಪಾರಾಧನೆ. ಬಾಹ್ಯ ಶುದ್ಧಿ ನಡೆದ ನಂತರ ಅಂತರ ಶುದ್ಧಿ ನಡೆಯಬೇಕು. ಅಂದರೆ ಹೊರಗೆ ಶುದ್ಧಿ ಮಾಡಿದ ಮೇಲೆ ನಮ್ಮ ಮನಸ್ಸಿನ ಒಳಗೆ ಕೂಡ ಶುದ್ಧಿಯಾಗಬೇಕು. ಅದು ದೀಪಾರಾಧನೆ ಮಾಡುವುದರಿಂದ ಸಾಧ್ಯವಾಗುತ್ತದೆ. ಸ್ನಾನ ಮಾಡಿ ಸೂರ್ಯೋದಯಕ್ಕೂ ಮೊದಲೇ ದೇವರ ಕೋಣೆಯಲ್ಲಿ ದೀಪ ಹಚ್ಚಬೇಕು. ತಮಸೋಮ ಜ್ಯೋತಿರ್ಗಮಯ, ಅಂದರೆ ನನ್ನನ್ನು ಕತ್ತಲಿನಿಂದ ಬೆಳಕಿನೆಡೆಗೆ ನಡೆಸು ಎಂದು ಅರ್ಥ. ರಾತ್ರಿಯೆಲ್ಲ ಮನೆಯಲ್ಲಿ ಸೇರಿಕೊಂಡಿರುವ ತಮೋ ಗುಣವನ್ನು ಓಡಿಸಬೇಕು ಅಂದರೆ
ಅಗ್ನಿಯನ್ನು ಆರಾಧಿಸಬೇಕು. ಹಸು ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ಮಾಡಿದ ದೀಪಾರಾಧನೆ ಆ ಮನೆಯ ವಾತಾವರಣವನ್ನು ಪೂರ್ತಿಯಾಗಿ ಬದಲಾಯಿಸಿಬಿಡುತ್ತದೆ. ಆ ದೀಪದ ಕಾಂತಿಯಲ್ಲಿ ಇರುವ ಶಕ್ತಿ ಮನೆಯಲ್ಲಿ ಇರುವವರ ಬುದ್ಧಿಯನ್ನು ಸಕಾರಾತ್ಮಕವಾಗಿಸುತ್ತದೆ. ಯಾರ ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ದೀಪ ಉರಿಯುತ್ತದೋ ಆ ಮನೆಯ ಆವರಣಕ್ಕೂ ಕೂಡ ದರಿದ್ರ ದೇವತೆ ಬರುವುದಿಲ್ಲ. ಅದು ಲಕ್ಷ್ಮೀ ದೇವಿಗೆ ಸಂಕೇತ. ನಾವು ಗಮನಿಸಿದರೆ ದೇವಸ್ಥಾನದಲ್ಲೂ ಕೂಡ ದೇವರಿಗೂ ಮೊದಲು ನಾವು ದೀಪವನ್ನೇ ನೋಡೋದು. ಅಂದರೆ ದೈವತ್ವವನ್ನು ನೋಡಬೇಕು ಅಂದರೆ ಮೊದಲು ನಾವು ಜ್ಞಾನ ಎಂಬ ದೀಪವನ್ನು ನೋಡಬೇಕು. ಬೆಳಿಗ್ಗೆ ನೀವು ಹಚ್ಚಿದ ದೀಪದ ಮುಂದೆ ಕುಳಿತುಕೊಂಡು 2 ನಿಮಿಷ ಕಣ್ಣು ಮುಚ್ಚಿಕೊಂಡು ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿದರೆ ನಿಮ್ಮ ಮನಸ್ಸು ಪ್ರಶಾಂತವಾಗುತ್ತದೆ. ಆ ಪ್ರಶಾಂತತೆ ಮನುಷ್ಯನನ್ನು ಸರಿಯಾದ ನಿರ್ಧಾರಗಳು ತೆಗೆದುಕೊಳ್ಳುವಂತೆ ಮಾಡುತ್ತದೆ. ಸರಿಯಾದ ನಿರ್ಧಾರಗಳೇ ಸಂಪತ್ತನ್ನು ಸೃಷ್ಟಿಸುತ್ತದೆ. ಈ 3 ಕೆಲಸಗಳ ಪ್ರಾಮುಖ್ಯತೆ ವಿವರಿಸಲು ವಾಸ್ತವ ಜೀವನಕ್ಕೆ ಹತ್ತಿರ ಇರುವ ಒಂದು ಕತೆ ಹೇಳ್ತೀನಿ. ಒಂದು ಊರಿನಲ್ಲಿ ರಾಮಶಾಸ್ತ್ರಿ ಎಂಬ ಒಬ್ಬ ಉತ್ತಮವಾದ ಬ್ರಾಹ್ಮಣ ಇದ್ದ. ಆತನ ಮನೆ ಒಂದಾನೊಂದು ಕಾಲದಲ್ಲಿ ಸಿರಿ ಸಂಪತ್ತಿನಿಂದ ತುಂಬಿತ್ತು. ಅವರ ಮಗನಾದ ರಮೇಶನಿಗೆ ಮದುವೆಯಾಯಿತು. ಸೊಸೆಯ ಹೆಸರು ಸಾವಿತ್ರಿ. ಸಾವಿತ್ರಿ ಒಳ್ಳೆ ಹುಡುಗಿನೇ, ಆದರೆ ಆಧುನಿಕತೆಯಲ್ಲಿ ಬೆಳೆದ ಹುಡುಗಿ. ಆಕೆಗೆ ಚಿಕ್ಕಂದಿನಿಂದ ಯಾವ ಸಂಪ್ರದಾಯವೂ ಕಲಿಸಿರಲಿಲ್ಲ. ರಾತ್ರಿ ತುಂಬಾ ಹೊತ್ತು ಟಿವಿ ನೋಡುತ್ತಾ, ಫೋನ್ ನೋಡುತ್ತಾ ತಡವಾಗಿ ಮಲಗುತ್ತಿದ್ದಳು. ಇದರಿಂದ ಬೆಳಿಗ್ಗೆ 8 ಗಂಟೆಯವರೆಗೂ ಏಳುತ್ತಿರಲಿಲ್ಲ. ಸೊಸೆ ಬಂದ ನಂತರ ಆ ಮನೆಯ ವಾತಾವರಣ ನಿಧಾನವಾಗಿ ಬದಲಾಯಿತು. ರಾಮಶಾಸ್ತ್ರಿಯ ಹೆಂಡತಿ ವೃದ್ಧೆಯಾದ ಕಾರಣ ಆಕೆಯಿಂದ ಸರಿಯಾದ ಸಮಯಕ್ಕೆ ಕೆಲಸ ಮಾಡಲು ಆಗುತ್ತಿರಲಿಲ್ಲ. ಇನ್ನು ಸೂರ್ಯ ನೆತ್ತಿಯ ಮೇಲೆ ಬಂದರೂ ಕೂಡ ಅವರ ಮನೆ ಬಾಗಿಲು ಮುಚ್ಚಿಯೇ ಇರುತ್ತಿತ್ತು. ಬಾಗಿಲು ಗುಡಿಸುವವರು ಯಾರೂ ಇಲ್ಲ. ರಂಗೋಲಿ ಹಾಕುವವರು ಗತಿಯಿಲ್ಲ. ನಿಧಾನವಾಗಿ ಎದ್ದು ತಿಂಡಿ ತಿಂದು ಮಧ್ಯಾಹ್ನ ಯಾವಾಗಲೋ ಸ್ನಾನ ಮಾಡಿಕೊಂಡು ಸಂಜೆ ಬಿಡುವು ಸಿಕ್ಕಾಗ ದೀಪ ಹಚ್ಚುತ್ತಿದ್ದಳು. ದಿನಗಳು ಕಳೆದಂತೆ ಸಂಜೆ ದೀಪ ಇಡುವುದು ಕೂಡ ಬಿಟ್ಟು ಬಿಟ್ಟಳು. ಕೆಲವು ದಿನಗಳು ಚೆನ್ನಾಗಿಯೇ ಇತ್ತು. ಆದರೆ ನಿಧಾನವಾಗಿ ಅವಳ ಗಂಡ ರಮೇಶನ ವ್ಯಾಪಾರದಲ್ಲಿ ಲಾಭಗಳು ಕಡಿಮೆಯಾಗಿ ನಷ್ಟ ಶುರುವಾಯಿತು. ಹೊಲದಲ್ಲಿ ಬೆಳೆ ಸರಿಯಾಗಿ ಬರುತ್ತಿರಲಿಲ್ಲ. ಮಾವನನ್ನು ಯಾವುದೇ ಪೂಜೆಗಳು ಮಾಡಲು ಕರೆಯುತ್ತಿರಲಿಲ್ಲ. ಹೀಗೆ ಅವರಿಗೆ 4 ಕಡೆಯಿಂದ ಬರುತ್ತಿದ್ದ ಆದಾಯ ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಯಿತು. ಕೈಯಲ್ಲಿ ಬಿಡುಗಾಸು ಇಲ್ಲದ ಪರಿಸ್ಥಿತಿ ಬಂತು. ಅನಗತ್ಯ ಖರ್ಚುಗಳು, ಹಾಸ್ಪಿಟಲ್ ಖರ್ಚುಗಳು ಬೆಳೆದು ಹೋಯಿತು. ಮನೆಯಲ್ಲಿ ಯಾವಾಗಲೂ ಒಂದು ಗಲಾಟೆ ಬರುತ್ತಿತ್ತು. ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳುವ ಜ್ಞಾನ ಕೂಡ ಇಲ್ಲದಂತಾಯಿತು. ನಮ್ಮ ಮನೆಗೆ ಏನಾಯ್ತು? ಯಾರೋ ಏನೋ ಮಾಡಿಸಿದ್ದಾರೆ, ಯಾರೋ ದೃಷ್ಟಿ ಇಟ್ಟಿದ್ದಾರೆ ಎಂದು ಮನೆಯವರೆಲ್ಲ ಅಳುತ್ತಿದ್ದರು. ಆದರೆ ರಾಮಶಾಸ್ತ್ರಿ ಮಾಡಿದ ಪೂಜೆಗಳ ಫಲದಿಂದ ಒಂದು ದಿನ ಅವರನ್ನು ಭೇಟಿಯಾಗಲು ಅವರ ಹಳೆಯ ಸ್ನೇಹಿತನಾದ ಸೋಮಶಾಸ್ತ್ರಿ ಊರಿಗೆ ಬಂದರು. ಆತ ತುಂಬಾ ಮಹಿಮೆಯುಳ್ಳ ಪಂಡಿತ. ಆವಾಗ ಬೆಳಿಗ್ಗೆ 7:15 ಸಮಯ. ಸೋಮಶಾಸ್ತ್ರಿ ರಾಮಶಾಸ್ತ್ರಿಯ ಮನೆ ಮುಂದೆ ನಿಂತುಕೊಂಡರು. ಏಕೆಂದರೆ ಇನ್ನೂ ಅವರ ಮನೆ ಬಾಗಿಲು ಮುಚ್ಚೇ ಇತ್ತು. ಬಾಗಿಲಿನ ಮುಂದೆ ಕಸ, ಧೂಳು, ಒಣಗಿದ ಎಲೆಗಳು ತುಂಬಿಕೊಂಡಿತ್ತು. ಸ್ನೇಹಿತನನ್ನು ನೋಡಿದ ರಾಮಶಾಸ್ತ್ರಿ ಬಾಗಿಲು ತೆಗೆದು ಸೋಮ ಒಳಗೆ ಬಾ ಎಂದು ಕರೆದರು. ಆದರೆ ಸೋಮಶಾಸ್ತ್ರಿ ಒಳಗೆ ಬರದೆ ಬಾಗಿಲ ಆಚೆಯೇ ನಿಂತುಕೊಂಡು ಒಂದು ಮಾತು ಹೇಳಿದರು. ಆ ಮಾತು ರಾಮಶಾಸ್ತ್ರಿಯ ಸೊಸೆಯಾದ ಸಾವಿತ್ರಿಯ ಕಣ್ಣು ತೆರೆಸಿತು. ಸೋಮಶಾಸ್ತ್ರಿ ಹೇಳಿದ್ದು ಏನೆಂದರೆ, ರಾಮ, ನಾನು ಈ ಹೊಸಿಲು ದಾಟಿ ಒಳಗೆ ಬರುವುದಿಲ್ಲ. ಯಾವ ಮನೆಯ ಮುಂದೆ ಸೂರ್ಯ ಬಂದ ನಂತರ ಕೂಡ ಕಸ, ಕಡ್ಡಿ, ಧೂಳು ಇರುತ್ತದೋ, ಯಾವ ಮನೆಯಲ್ಲಿ ಸೂರ್ಯ ಹುಟ್ಟಿದ ನಂತರ ಕೂಡ ಮನೆಯವರು ಮಲಗಿರುತ್ತಾರೋ ಆ ಮನೆಯನ್ನು ಸಾಕ್ಷಾತ್ತು ಅಲಕ್ಷ್ಮಿ ಕಾವಲು ಕಾಯುತ್ತಾರೆ. ಆಕೆ ಇರುವ ಕಡೆ ಲಕ್ಷ್ಮೀದೇವಿ ಕಾಲಿಡುವುದಿಲ್ಲ. ನಾನು ಕೂಡ ಕಾಲಿಡುವುದಿಲ್ಲ. ಏಕೆಂದರೆ ಅಂತ ಮನೆಗೆ ಯಾರು ಬರುತ್ತಾರೋ ಅವರಿಗೂ ಕೂಡ ದರಿದ್ರ ಬರುತ್ತದೆ. ದೇವತೆಗಳು ಅಸಹ್ಯ ಪಡುವ ಮನೆ ಇದು. ಮೊದಲು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಿ. ಆಗ ಲಕ್ಷ್ಮಿ ತಾನಾಗಿ ಬರುತ್ತಾಳೆ. ನಿನ್ನನ್ನು ನೋಡಿ ಆಯಿತು, ಇನ್ನೊಂದು ಸಲ ನಿನ್ನ ಮನೆಗೆ ಬರುತ್ತೇನೆ ಎಂದು ಹೇಳಿ ಹೊರಟು ಹೋದರು. ಆ ದಿನ ಸೋಮಶಾಸ್ತ್ರಿ ಹೇಳಿದ ಮಾತುಗಳು ಸಾವಿತ್ರಿಗೆ ಅವಳ ತಪ್ಪನ್ನು ತಿಳಿಸಿತು. ಅವಳ ಸೋಮಾರಿತನವೇ ಅವಳ ಮನೆಗೆ ಶಾಪವಾಯಿತು ಎಂದು ತಿಳಿದುಕೊಂಡಳು. ಅಳುತ್ತಾ ಆ ಕ್ಷಣವೇ ಗಂಡ ಹಾಗೂ ಅತ್ತೆ ಮಾವನಿಗೆ ನಾನು ಬದಲಾಗುತ್ತೇನೆ ಎಂದು ಮಾತು ಕೊಟ್ಟಳು. ಮಾರನೆಯ ದಿನದಿಂದ ಆ ಮನೆಯೊಳಗೆ ಹೊಸ ಬೆಳಕು ಮೂಡಿತು. ಸಾವಿತ್ರಿ ಬ್ರಹ್ಮ ಮುಹೂರ್ತದಲ್ಲಿ
5 ಗಂಟೆಗೆ ಏಳುವುದು ಅಭ್ಯಾಸ ಮಾಡಿಕೊಂಡಳು. ಸೂರ್ಯ ಹುಟ್ಟುವುದಕ್ಕೂ ಮುಂಚೆ ಬಾಗಿಲು ತೊಳೆದು ಸುಂದರವಾದ ರಂಗೋಲಿ ಹಾಕಿ ಹೊಸಲಿಗೆ ಅರಿಶಿಣ ಕುಂಕುಮ ಇಡುತ್ತಿದ್ದಳು. ತುಳಸಿ ಕೋಟೆಯ ಹತ್ತಿರ ಮತ್ತು ದೇವರ ಮನೆಯಲ್ಲಿ ದೀಪ ಹಚ್ಚುತ್ತಿದ್ದಳು. ಮನೆಯೆಲ್ಲ ಸಾಂಬ್ರಾಣಿ ಧೂಪ ಹಾಕುತ್ತಿದ್ದಳು. ಇದೇ ರೀತಿ ನಿಷ್ಠೆಯಿಂದ ಒಂದು ಮಂಡಲದ ಕಾಲ, ಅಂದರೆ ಸರಿಯಾಗಿ 41 ದಿನಗಳು ಮಾಡಿದ ಮೇಲೆ ಒಂದು ಅದ್ಭುತ ನಡೆಯಿತು. ರಮೇಶನ ವ್ಯಾಪಾರದಲ್ಲಿ ಅಕಸ್ಮಾತ್ತಾಗಿ ಲಾಭ ಬರಲು ಶುರುವಾಯಿತು. ಹಳೆಯ ಬಾಕಿಗಳು ವಸೂಲಿಯಾಯಿತು. ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಗಳು ಕಡಿಮೆಯಾಯಿತು. ಯಾವಾಗಲೂ ಗಲಾಟೆಯಿಂದ ತುಂಬಿದ್ದ ಮನೆ ಈಗ ನಗು ಮತ್ತು ಸಂತೋಷದಿಂದ ತುಂಬಿ ಹೋಯಿತು. ಹೊಲದಲ್ಲಿ ಕೂಡ ಚೆನ್ನಾಗಿ ಬೆಳೆ ಬೆಳೆಯುತ್ತಿತ್ತು. ಅವರ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಯಿತು. ಮೊದಲು 4 ಕಡೆಯಿಂದ ಬರುತ್ತಿದ್ದ ಲಾಭ ಈಗ 16 ಕಡೆಯಿಂದ ಬರಲು ಶುರುವಾಯಿತು. ಆಗ ರಾಮಶಾಸ್ತ್ರಿಯ ಕುಟುಂಬಕ್ಕೆ ಅರ್ಥವಾಯಿತು, ನಾವು ಬದಲಾಯಿಸಿಕೊಳ್ಳುವ ಚಿಕ್ಕ ಅಭ್ಯಾಸ ನಮ್ಮ ಹಣೆ ಬರಹವನ್ನು ಬದಲಾಯಿಸುತ್ತದೆ ಎಂದು. ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾಗಿರುವುದು ಒಂದೇ ಒಂದು: ದೇವರು ನಮಗೆ ಕಷ್ಟಗಳು ಕೊಡುವುದಿಲ್ಲ, ನಮ್ಮ ಅಭ್ಯಾಸಗಳೇ ನಮಗೆ ಕಷ್ಟಗಳನ್ನು ತರುತ್ತದೆ. ರಾತ್ರಿ ತಡವಾಗಿ ಮಲಗುವುದು, ಬೆಳಿಗ್ಗೆ ತಡವಾಗಿ ಏಳುವುದು ಎಂಬ ಈ ಆಧುನಿಕ ಜೀವನ ಶೈಲಿ ಕೇವಲ ನಮ್ಮ ಆರೋಗ್ಯಕ್ಕೆ ಮಾತ್ರವಲ್ಲ, ನಮ್ಮ ಐಶ್ವರ್ಯಕ್ಕೂ ಕೂಡ ಕೊಡಲಿ ಏಟು ಕೊಡುತ್ತದೆ. ಸೂರ್ಯೋದಯಕ್ಕೂ ಮುಂಚೆ ಇರುವ ಸ್ವಚ್ಛವಾದ ಗಾಳಿಯಲ್ಲಿ ಪ್ರಾಣಶಕ್ತಿ ತುಂಬಿರುತ್ತದೆ. ಅದು ಎಳೆದುಕೊಂಡಾಗ ನಮಗೆ ರೋಗಗಳು ಬರುವುದಿಲ್ಲ, ಇರುವ ರೋಗಗಳು ಮಾಯವಾಗುತ್ತದೆ. ಆ ಸಮಯದಲ್ಲಿ ಮನಸ್ಸು ಪ್ರಶಾಂತವಾಗಿರುತ್ತದೆ. ಆ ಸಮಯದಲ್ಲಿ ಮಾಡುವ ಕೆಲಸಗಳಿಗೆ ದೈವಾನುಗ್ರಹ ಸಾಥು ಕೊಡುತ್ತದೆ. ನೀವು ಸಹ ನಾಳೆಯಿಂದ ಈ ಚಿಕ್ಕ ಪ್ರಯತ್ನ ಶುರು ಮಾಡಿ. ದೊಡ್ಡ ದೊಡ್ಡ ಪೂಜೆಗಳು, ಹೋಮ ಹವನಗಳು ಮಾಡುವ ಅಗತ್ಯವಿಲ್ಲ. ಕೇವಲ ಸೂರ್ಯೋದಯಕ್ಕೂ ಮುಂಚೆ ಎದ್ದು ನಿಮ್ಮ ಮನೆಯನ್ನು ಶುಭ್ರಪಡಿಸಿ ಮನೆಯಲ್ಲಿ ದೀಪಾರಾಧನೆ ಮಾಡಿ ನೋಡಿ. ಸಾಕ್ಷಾತ್ ಆ ಶ್ರೀ ಮಹಾಲಕ್ಷ್ಮಿ ನಿಮ್ಮ ಮನೆಯೊಳಗೆ ನಡೆದು ಬರುತ್ತಾಳೆ. ನಿಮ್ಮ ಮನೆ ಸಿರಿ ಸಂಪತ್ತಿನಿಂದ ತುಂಬಿ ಹೋಗುತ್ತದೆ. ಇದು ಶಾಸ್ತ್ರಗಳು ಹೇಳಿರುವ ವಿಷಯ. ಇದು ತುಂಬಾ ಜನ ಅನುಭವಿಗಳು ಖಚಿತಪಡಿಸಿರುವ ವಿಷಯ. ಅನುಭವ ಪೂರ್ವಕವಾದ ಸತ್ಯ ಇದು. ಈ ಅದ್ಭುತವಾದ ವಿಷಯವನ್ನು, ಈ ರಹಸ್ಯವನ್ನು ನೀವು ಒಳಗೆ ಇಟ್ಟುಕೊಳ್ಳದೆ 4 ಜನರೊಂದಿಗೆ ಹಂಚಿಕೊಳ್ಳಿ. ಜ್ಞಾನವನ್ನು ಹಂಚುವುದು ಕೂಡ ಮಹಾದಾನ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.